ಸ್ನೇಹಿತರೆ, ನಾನು ಹೇಳೋದೇ ಬೇರೆ ಮಾಡೋದೇ ಬೇರೆ. ಮಾತಾಡೋದು ಮಾತ್ರ ವೇದಾಂತ, ಮಾಡೋದು ಮಾತ್ರ ಮನೆ ಮರೆಯೋ ಕೆಲಸ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಪ್ರಕಾಶ್ ರೈ. ಈ ಪ್ರಕಾಶ್ ರೈ ತಾಯಿ ಸ್ವರ್ಣಲತಾ ಕೆಲವು ದಿನಗಳ ಹಿಂದೆ ಸತ್ತು, ಅದು ಈಗ ಸದ್ಯಕ್ಕೆ ನ್ಯೂಸ್ ಆಗಿರೋದು ನಿಮ್ಗೆಲ್ಲ ಗೊತ್ತಿರೋದೆ. ಆದ್ರೆ ಪ್ರಕಾಶ್ ರೈಗೆ ತನ್ನ ತಾಯಿ ಸಾವಿಗಿಂತ ಆ ದುರಂಧರ ಸಿನಿಮಾದಲ್ಲಿ ಮೋದಿನ ಹೊಗಳಿದ್ರ ಬಗ್ಗೆನೇ ಚಿಂತೆ. ಏನ್ ಮಾಡಕ್ಕಾಗುತ್ತೆ, ಅವರವರ ನೋವು ಅವರವರಿಗೆ. ಹಾಗಾದ್ರೆ ಪ್ರಕಾಶ್ ರೈ ನಾವು ನೀವು ಅಂದುಕೊಂಡಷ್ಟು ಒಳ್ಳೆ ಮನುಷ್ಯನ? ಇದರಿಂದ ಕಣ್ಣೀರ್ ಹಾಕಿ ಹಾಳಾಗಿದ್ದು ಎಷ್ಟು ಜನರ ಜೀವನ ಅಂತ ನೋಡಿದ್ದೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಪ್ರಕಾಶ್ ರೈ ಮತ್ತು ಡಿಸ್ಕೋ ಶಾಂತಿ ನಡುವೆ ಆ ದಿನ ನಡೆದಿದ್ದಾದ್ರೂ ಏನು, ಮಗು ಸತ್ತು ನೋವಿನಲ್ಲಿದ್ದ ತನ್ನ ಹೆಂಡತಿಗೆ ಪ್ರಕಾಶ್ ರೈ ಮಾಡಿದ್ದಾದ್ರೂ ಎಂಥ ಮೋಸ. ಸ್ಟಾರ್ ಹೀರೋಯಿನ್ ಗೀತಾ ಮತ್ತು ಪ್ರಕಾಶ್ ರೈ ಸಂಬಂಧ ಮುರಿದು ಬೀಳಲು ಕಾರಣ ಏನು? ಸಿನಿಮಾದಲ್ಲಿ ಚಾನ್ಸ್ ಇಲ್ಲದೆ ಮನೆಯಲ್ಲೇ ಕೂತಿದ್ದ ಪ್ರಕಾಶ್ ರೈಗಾಗಿ ಪ್ರಕಾಶ್ ರೈ ಹೆಂಡತಿ ಮಾಡಿದ್ದಾದ್ರೂ ಎಂಥ ತ್ಯಾಗ. ತೆಲುಗು ಚಿತ್ರರಂಗ ಪ್ರಕಾಶ್ ರೈನ 6 ಸಾರಿ ಬ್ಯಾನ್ ಮಾಡಿದ್ದಾದ್ರೂ ಯಾಕೆ? ಮಹೇಶ್ ಬಾಬು ಅಭಿನಯದ ಆಗಡು ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ಆ ದಿನ ನಡೆದಿದ್ದಾದ್ರೂ ಏನು ಎಂಬ ಎಲ್ಲ ಕುತೂಹಲ ಭರಿತ ರೋಮಾಂಚನದಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಪ್ರಕಾಶ್ ರಾಜ್ ಅಲಿಯಾಸ್ ಪ್ರಕಾಶ್ ರೈ ಹುಟ್ಟಿದ್ದು 1965ನೇ ಇಸ್ವಿ ಮಾರ್ಚ್ 26ನೇ ತಾರೀಕು ಕರ್ನಾಟಕದ ಬೆಂಗಳೂರಿನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ತಂದೆ ಮಂಜುನಾಥ್ ರಾಯ್, ತಾಯಿ ಸ್ವರ್ಣಲತಾ. ಇನ್ನು ಓದಿನಲ್ಲಿ ಅಷ್ಟಕ್ಕಷ್ಟೇ ಆಗಿದ್ದ ಮಂಜುನಾಥ್ ಅವರನ್ನ ಅವರ ತಂದೆ ತಾಯಿ ಓದನ್ನ ಬಿಡಿಸಿ ವ್ಯವಸಾಯ ಮಾಡಲು ಸೇರಿಸಿದ್ರು. ಇದರಿಂದ ಬೇಜಾರಾದ ಮಂಜುನಾಥ್ಗೆ ವ್ಯವಸಾಯ ಮಾಡೋದು ಇಷ್ಟ ಇಲ್ಲದೆ ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲೇ ಫ್ಯಾಕ್ಟರಿ ಕೆಲಸಕ್ಕೆ ಸೇರಿದ್ರು. ಈ ರೀತಿ ಇರಬೇಕಾದ್ರೆ ಒಂದು ದಿನ ಅವರ ಆರೋಗ್ಯ ಹಾಳಾಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಅಲ್ಲಿ ಇವರನ್ನ ನೋಡಿಕೊಳ್ಳುತ್ತಿದ್ದ ಕ್ರಿಶ್ಚಿಯನ್ ಫ್ಯಾಮಿಲಿಗೆ ಸೇರಿದ ಸ್ವರ್ಣಲತಾ ಎಂಬ ಹೆಂಗಸಿನ ಜೊತೆ ಮಂಜುನಾಥ್ಗೆ ಪ್ರೀತಿಯಾಗಿ ಇಬ್ಬರು 1963ರಲ್ಲಿ ಮದುವೆ ಆಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ 1962ರಲ್ಲಿ ಪ್ರಕಾಶ್ ರೈ ಹುಟ್ಟಿದ್ರು. ಇನ್ನು ಚಿಕ್ಕ ವಯಸ್ಸಿನಿಂದಾನೇ ಬಹಳನೇ ಶಾರ್ಟ್ ಟೆಂಪರ್ ಆಗಿದ್ದ ಪ್ರಕಾಶ್ ರೈ ಯಾರ ಮಾತನ್ನು ಕೇಳದೆ ಇದ್ರು ಓದಿನಲ್ಲಿ ಮಾತ್ರ ಬಹಳ ಚುರುಕಾಗಿದ್ದು ಬೆಂಗಳೂರಿನ ಸೆಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ 10th ಕ್ಲಾಸ್ ವರೆಗೆ ಓದಿದ್ರು. ಈ ರೀತಿ ಓದುತ್ತಿರಬೇಕಾದ್ರೆ ಚಿಕ್ಕ ವಯಸ್ಸಿನಿಂದ ನಾಟಕಗಳನ್ನ ನೋಡುತ್ತಾ ಇದ್ದುದರಿಂದ ಆಕ್ಟಿಂಗ್ ಮೇಲೆ ಬಹಳನೇ ಇಂಟ್ರೆಸ್ಟ್ ಬೆಳೀತು. ಇನ್ನು ಬೇಸಿಗೆ ರಜಾ ಬಂತು ಅಂತೇಳಿ ತನ್ನ ತಂದೆ ತಾಯಿ ಜೊತೆ ಸೇರಿ ಕೆಲವು ನಾಟಕಗಳನ್ನು ನೋಡುತ್ತಾ ಸಿನಿಮಾಗಳನ್ನು ಕೂಡ ನೋಡುತ್ತಾ ಬೆಳೆದಿದ್ದರಿಂದ ಸ್ಕೂಲ್ನಲ್ಲಿ ನಡೆಯುವ ಎಲ್ಲ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾ ಡಿಗ್ರಿ ಓದುತ್ತಿರಬೇಕಾದ್ರಂತೂ ಓದಿನ ಮೇಲೆ ಫುಲ್ ಆಸಕ್ತಿ ಕಡಿಮೆಯಾಗಿ ಓದಿಗೆ ಫುಲ್ ಸ್ಟಾಪ್ ಹಾಕಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲು ಚಾನ್ಸ್ಗಾಗಿ ಹುಡುಕಲು ಆರಂಭಿಸಿದ್ರು. ಆದ್ರೆ 1 ವರ್ಷ ಈ ರೀತಿ ಟ್ರೈ ಮಾಡಿದ್ರು, ಚಾನ್ಸು ಸಿಕ್ಲಿಲ್ಲ. ಇನ್ನು ಆಗ ನಾಟಕಗಳಲ್ಲಿ ಆಕ್ಟ್ ಮಾಡಿ ಒಳ್ಳೆ ಹೆಸರು ಮಾಡಿದ್ರೆ ಚಾನ್ಸ್ ಸುಲಭವಾಗಿ ಸಿಗುತ್ತೆ ಅಂತ ಅರ್ಥ ಮಾಡ್ಕೊಂಡ ಪ್ರಕಾಶ್ ರೈ ಬೆಂಗಳೂರಿನ ಕಲಾಕ್ಷೇತ್ರ ಡ್ರಾಮಾ ಕಂಪನಿಗೆ ಸೇರಿ ಒಳ್ಳೆ ಆಕ್ಟಿಂಗ್ ಕಲಿತು ಬೀದಿ ನಾಟಕ, ಸ್ಟೇಜ್ ಶೋ ಅಂತ ಮಾಡಿಕೊಂಡು ಡ್ರಾಮಾಗಳಲ್ಲೆಲ್ಲ ಮೇನ್ ರೋಲ್ ಮಾಡುತ್ತಿದ್ದ ಪ್ರಕಾಶ್ ರೈಗೆ ಸಿನಿಮಾಗಳಲ್ಲೂ ಬಹಳ ಸುಲಭವಾಗಿನೇ ನಂತರ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಸಿಗಲು ಆರಂಭಿಸಿತ್ತು. ಆದರೆ ಇದರಿಂದ ನಾಟಕಗಳಲ್ಲಿ ಆಕ್ಟ್ ಮಾಡಲು ಟೈಮ್ ಇಲ್ಲದೆ ಹಣಕಾಸಿನ ಸಮಸ್ಯೆಯಾಗಿ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಮೇನ್ ರೋಲ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾಗಲೇ 1988ರಲ್ಲಿ ಮಿಥಿಲೆ ಸೀತೆಯರು ಎಂಬ ಒಂದು ಕನ್ನಡ ಸಿನಿಮಾದಲ್ಲಿ ಡಾಕ್ಟರ್ ಪಾತ್ರದಲ್ಲಿ ನಡೆಸುವ ಅವಕಾಶ ಸಿಕ್ಕಿ ಇನ್ನು ಈ ಸಿನಿಮಾ ಸಕ್ಸಸ್ ಆದರೂ ಪ್ರಕಾಶ್ ರೈಗೆ ಮಾತ್ರ ಚಾನ್ಸ್ಗಳು ಸುಲಭವಾಗಿ ಸಿಗದೇ ಇದ್ದುದರಿಂದ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟು ದೂರದರ್ಶನದಲ್ಲಿ ಆಗಿನ ಧಾರಾವಾಹಿಗಳಲ್ಲಿ ಆಕ್ಟ್ ಮಾಡುತ್ತಾ ಗುಡ್ಡದ ಭೂತ ಎಂಬ ಸೀರಿಯಲ್ನಲ್ಲಿ ನಡೆಸಿ ಆ ಧಾರಾವಾಹಿ ಇಟ್ಟಾದರೂ ಕೂಡ ಅಷ್ಟೇನು ಹೆಸರು ಬರದೇ ಇದ್ದುದರಿಂದ ಸಿನಿಮಾಗಳಲ್ಲೇ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಡಿಸೈಡ್ ಆಗಿ ರಾಮಾಚಾರಿ, ರಣಧೀರ, ಕಿಲಾಡಿ ಗಂಡು, ಅನುಕೂಲಕ್ಕೊಬ್ಬ ಗಂಡ ಅಂತ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಡೆಸ್ತಾ ಇದ್ರು. ಇದರಿಂದ ಅವರ ಕೆರಿಯರ್ಗೆ ಅಷ್ಟೇನು ಉಪಯೋಗ ಆಗಲಿಲ್ಲ ಅನ್ಬೋದು. ಇನ್ನಾಗ ಸಿನಿಮಾ ಇಂಡಸ್ಟ್ರಿ ಪೂರ್ತಿ ಮದ್ರಾಸ್ನಲ್ಲೇ ಇದ್ದುದರಿಂದ ಬೆಂಗಳೂರನ್ನ ಬಿಟ್ಟು ಮದ್ರಾಸ್ಗೆ ಹೋಗಿ ಸೀರಿಯಸ್ ಆಗಿ ಸಿನಿಮಾಗಳಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರು. ಇನ್ನಾಗ ಡಿಸ್ಕೋ ಶಾಂತಿ ಈ ರೀತಿ ಸಿನಿಮಾಗಳಲ್ಲಿ ಟ್ರೈ ಮಾಡುತ್ತಿದ್ದ ನಟರಿಗೆ ಬಾಡಿಗೆಗೆ ರೂಮ್ಗಳನ್ನು ಕೊಡ್ತಾ ಇದ್ದುದರಿಂದ ಒಂದು ರೂಮ್ನ ರೆಂಟ್ಗೆ ತೆಗೆದುಕೊಂಡು ಸಿನಿಮಾದಲ್ಲಿ ಟ್ರೈ ಮಾಡಲು ಆರಂಭಿಸಿದ್ರು. ಇನ್ನು ಡಿಸ್ಕೋ ಶಾಂತಿ ಅವರ ತಂದೆ ತಾಯಿಗೆ 7 ಜನ ಮಕ್ಕಳು. ಅದರಲ್ಲಿ ಡಿಸ್ಕೋ ಶಾಂತಿ 3ನೇ ಮಗಳು. ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದ ಬಡತನ ಇದ್ದುದರಿಂದ ಈಕೆನೆ ದುಡಿದು ಎಲ್ಲರನ್ನ ಸಾಕ್ತಾ ಇದ್ರು. ಇನ್ನಿವರ ತಂಗಿನೇ ಲಲಿತಾ ಕುಮಾರಿ. ಡಿಸ್ಕೋ ಶಾಂತಿಗೆ ಲಲಿತಾ ಕುಮಾರಿಯನ್ನ ಸಿನಿಮಾಗಳಲ್ಲಿ ಹೇಗಾದ್ರೂ ಆಕ್ಟ್ ಮಾಡಿಸಲೇಬೇಕು ಅಂತ ಬಹಳನೇ ಇಂಟ್ರೆಸ್ಟ್ ಬಂದು ಡೈರೆಕ್ಟರ್ ಬಾಲಚಂದ್ರ ಸಹಾಯದಿಂದ ಒಂದು ಸಿನಿಮಾದಲ್ಲೂ ಲಲಿತಾ ಕುಮಾರಿ ನಟಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಆನಂತರ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸುತ್ತಾ ಒಳ್ಳೆ ಹೆಸರನ್ನ ಸಂಪಾದಿಸಿದ್ರು. ಇನ್ನು ಪ್ರಕಾಶ್ ರಾಜ್ ಕೂಡ ಡಿಸ್ಕೋ ಶಾಂತಿ ಕಟ್ಟಿಸಿದ ಮನೆಯಲ್ಲೇ ಬಾಡಿಗೆಗೆ ಇದ್ದುದರಿಂದ ಈ ಲಲಿತಾ ಕುಮಾರಿ ಪರಿಚಯ ಆಗಿ ನಂತರ ಪ್ರೀತಿಯಾಗಿ ಇದು ಡಿಸ್ಕೋ ಶಾಂತಿಗೆ ತಿಳಿದು ಇವರಿಬ್ಬರಿಗೂ ಮದುವೆ ಮಾಡಲು ನೋಡಿದ್ರು. ಪ್ರಕಾಶ್ ರೈ ಇದಕ್ಕೆ ಒಪ್ಪದೆ ನಾನು ಇನ್ನೂ ಸೆಟಲ್ ಆಗಿಲ್ಲ, ನಂಗೆ ಟೈಮ್ ಬೇಕು ಅಂತ ತಪ್ಪಿಸಿಕೊಳ್ಳಲು ನೋಡಿದ್ರಿಂದ ಈ ಪ್ರಕಾಶ್ ರಾಜನ ಬಗ್ಗೆ ತುಂಬಾನೇ ತಿಳಿದಿದ್ದ ಡಿಸ್ಕೋ ಶಾಂತಿ ಅದಕ್ಕೆ ಒಪ್ಪದೆ 1994ರಲ್ಲಿ ಪ್ರಕಾಶ್ ರೈಗೆ ಲಲಿತಾ ಕುಮಾರಿ ಜೊತೆ ಮದುವೆ ಮಾಡಿದ್ರು. ಮದುವೆನೂ ಆಯ್ತು, ಆದ್ರೆ ಸಿನಿಮಾದಲ್ಲಿ ಚಾನ್ಸ್ ಮಾತ್ರ ಪ್ರಕಾಶ್ ರೈಗೆ ಅಷ್ಟು ಸುಲಭವಾಗಿ ಸಿಕ್ಲಿಲ್ಲ. ಇದರಿಂದ ಮನೆಯಲ್ಲೇ ಕೂತಿದ್ದ
ಪ್ರಕಾಶ್ ರೈ ಪರಿಸ್ಥಿತಿ ನೋಡಲಾಗದೆ ಡಿಸ್ಕೋ ಶಾಂತಿ ಬಾಲ್ಚಂದ್ರ ಹತ್ರ ಸಹಾಯ ಕೇಳಿದ್ರಿಂದ ಡೈರೆಕ್ಟರ್ ಬಾಲ್ಚಂದ್ರ ತಮಿಳು ಕಲಿತ್ರೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರಿಂದ ಹಠ ಬಿಡದೆ 2 ತಿಂಗಳಲ್ಲಿ ತಮಿಳು ಕಲಿತು ಡ್ಯುಯೆಟ್ ಎಂಬ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ಗೆ ಪ್ರಕಾಶ್ ರೈ ಸೆಲೆಕ್ಟ್ ಆದ್ರು. ಇನ್ನು ಈ ಸಿನಿಮಾ ಶೂಟಿಂಗ್ ನಡೆಯುತ್ತಿರಬೇಕಾದ್ರೆ ಪ್ರಕಾಶ್ ರೈ ಅಂತ ಇದ್ದ ಇವನ ಹೆಸರನ್ನ ಪ್ರಕಾಶ್ ರಾಜ್ ಅಂತ ಬದಲಾಯಿಸಿ ಡ್ಯುಯೆಟ್ ಸಿನಿಮಾ ರಿಲೀಸ್ ಆಗಿ ಇಟ್ಟಾಗಿದ್ರಿಂದ ಪ್ರಕಾಶ್ ರೈಗೆ ಸಪೋರ್ಟಿಂಗ್ ರೋಲಲ್ಲಿ ಆಫರ್ ಜಾಸ್ತಿ ಆಗಿ ಆ ರೀತಿ ತಮಿಳಿನಲ್ಲಿ ಮಣಿರತ್ನಂ ಡೈರೆಕ್ಷನ್ ನಲ್ಲಿ ಒಂದು ಸಿನಿಮಾದಲ್ಲೂ ಪ್ರಕಾಶ್ ರಾಜ್ ಆಕ್ಟ್ ಮಾಡುತ್ತಾ ಪ್ರೊಡ್ಯೂಸರ್ ಡೈರೆಕ್ಟರ್ ಆದ ಎಂ ರತ್ನಂ ಜೊತೆ ಇದ್ದ ಒಳ್ಳೆ ಪರಿಚಯದಿಂದ ತೆಲುಗಿನಲ್ಲಿ ಜಗಪತಿ ಬಾಬು ಹೀರೋ ಆಗಿ ಆಕ್ಟ್ ಮಾಡಿದ ಸಂಕಲ್ಪಂ ಎಂಬ ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿ ತೆಲುಗಿಗೂ ಎಂಟ್ರಿ ಕೊಟ್ಟು ತಮಿಳು ಮತ್ತು ತೆಲುಗಿನಲ್ಲಿ ಬ್ಯುಸಿ ಆಗಿದ್ದರಿಂದ ಕನ್ನಡದಲ್ಲೂ ಪ್ರಕಾಶ್ ರೈಗೆ ಬೇಡಿಕೆ ಬಂದು ಸ್ಟಾರ್ ಹೀರೋಯಿನ್ ಗೀತಾ ಜೊತೆ ಹರಕೆ ಕುರಿ, ಮಿಥಿಲೆಯ ಸೀತೆಯರು ಎಂಬ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಅವಳ ಜೊತೆ ಅವನಿಗೆ ಒಳ್ಳೆ ಸ್ನೇಹವಾಗಿ ಅದು ನಂತರ ಸಂಬಂಧವಾಗಿ ಇವರಿಬ್ರು ಸೇರಿ ಮತ್ತೆ ಗುಪ್ಪೆಡ ಮನಸ್ಸು ಕಲ್ಕಿ ಅಂತ ಸಿನಿಮಾಗಳನ್ನು ನಟಿಸಿ ಅವಳಿಗೆ ಹತ್ರ ಆದ. ಆದರೆ ಪ್ರಕಾಶ್ ರಾಜ್ ದುರಾದೃಷ್ಟಕ್ಕೆ ಪ್ರಕಾಶ್ ರಾಜ್ ಮತ್ತು ಗೀತಾ ಸಂಬಂಧ ಲಲಿತ್ ಕುಮಾರ್ಗೆ ತಿಳಿದು ದೊಡ್ಡ ಗಲಾಟೆ ಆಗಿದ್ದರಿಂದ ಚೆನ್ನೈನಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿ ತೆಲುಗಿನಲ್ಲಿ ಬ್ಯುಸಿಯಾಗಿ ಗನ್ ಶಾಟ್, ಪವಿತ್ರ ಬಂಧ, ವಿನೋದಂ, ಹಿಟ್ಲರ್ ಅಂತ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿಯೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಆಗಿ ಬೆಳೆದ್ರು. ಇನ್ನು ಈ ಸಮಯದಲ್ಲಿ ಪ್ರಕಾಶ್ ರಾಜ್ ಮತ್ತು ಲಲಿತಾ ಕುಮಾರಿ ಅನ್ಯೋನ್ಯ ಸಂಸಾರಕ್ಕೆ 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ ಜನಿಸಿದ. ಇನ್ನು ಈ ಪ್ರಕಾಶ್ ರಾಜ್ಗೆ ಕೇವಲ 33 ವರ್ಷಕ್ಕೆ ಫಾದರ್ ಕ್ಯಾರೆಕ್ಟರ್ಗಳು ಎಲ್ಲಾ ಸಿನಿಮಾದಲ್ಲೂ ಸಿಗಲು ಆರಂಭಿಸಿ ಅದು ಇವ್ರಿಗೆ ಬೇಜಾರಾಗಿ ನೋವ್ನಲ್ಲಿ ಇರಬೇಕಾದ್ರೇನೆ ಕನ್ನಡದಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಆದ ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ಅನ್ನೋ ಸಿನಿಮಾದಲ್ಲಿ ಹೀರೋ ರೋಲ್ ಸಿಕ್ಕಿ ಇನ್ನು ಸಿನಿಮಾದಲ್ಲಿ ಇವರು ಮಾಡಿದ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಹೆಸರು ಬಂದಿದ್ರಿಂದ ನಂತರ ಬರೀ ಹೀರೋ ಆಗಿ ಆಕ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿ ಡ್ಯುಯೆಟ್ ಸಿನಿಮಾ ಅಂತ ಒಂದು ಪ್ರೊಡಕ್ಷನ್ ಹೌಸ್ ನ ಓಪನ್ ಮಾಡಿ ಆಮೇಲೆ ಹೀರೋ ಆಗಿ ಪ್ರೊಡ್ಯೂಸರ್ ಆಗಿ ಮೀನಾನ ಹೀರೋಯಿನ್ ಮಾಡ್ಕೊಂಡು ದಯಾ ಅಂತ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಆದ್ರೆ ಆ ಸಿನಿಮಾ ಫ್ಲಾಪ್ ಆದ್ರೂ ಹಠ ಬಿಡದೆ ಪ್ರಕಾಶ್ ರೈ 2003ರಲ್ಲಿ ನಾಮ್ ಅಂತ ಸಿನಿಮಾ ಮಾಡಿದ್ರು. ಅದು ಅವರೇಜ್ ಆಯ್ತು. ಇನ್ನು ಮಣಿರತ್ನಂ ಸಿನಿಮಾಗಳ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಪ್ರಿಯಾ ಎಂಬ ಹೆಂಗಸಿನ ಜೊತೆ ಇದ್ದ ಸಂಬಂಧದಿಂದ ಅಳಗಿಯತ್ತಿಗೆ ಕಂಡನಾಲ್ ಮೊದಲ್ ಎಂಬ ಸಿನಿಮಾನ ಅವಳ ಕೈಲಿ ಡೈರೆಕ್ಟ್ ಮಾಡಿಸಿದ್ರು. ಆದ್ರೆ ಆ ಸಿನಿಮಾಗಳು ಫ್ಲಾಪ್ ಆಯ್ತು. ಇನ್ನು ಆಗ್ಲೇ ಈ ಪ್ರಕಾಶ್ ರೈಗೆ ಚಿರಂಜೀವಿನ ಕಂಡ್ರೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವರ ವೈರಿ ಉದಯ್ ಕಿರಣ್ ಇಟ್ಕೊಂಡು ತನ್ನದೇ ಪ್ರೊಡಕ್ಷನ್ ನಲ್ಲಿ ತಮಿಳು ಭಾಷೆಯಲ್ಲಿ ಪೊಯ್ ಅಂತ ಸಿನಿಮಾನ ನಿರ್ಮಿಸಿದ್ರು. ಆದ್ರೆ ಅದು ಫ್ಲಾಪ್ ಆಯ್ತು. ಮೋಜಿ, ಬೆಳ್ಳಿತೆರೆ ಅಂತ ಸಿನಿಮಾಗಳನ್ನ ಮಾಡಿದ್ರು. ಅವು ಫ್ಲಾಪ್ ಆಗಿದ್ರಿಂದ ಪ್ರಕಾಶ್ ರಾಜ್ ಕೆಲವು ದಿನ ಪ್ರೊಡಕ್ಷನ್ಗೆ ಬ್ರೇಕ್ ಹಾಕಿ ಆಕ್ಟಿಂಗ್ ಕಡೆ ಗಮನ ಹರಿಸಿದ್ರು. ಈ ರೀತಿ ಆ ಸಮಯದಲ್ಲಿ ಪ್ರೊಡಕ್ಷನ್ ಆಕ್ಟಿಂಗ್ ಅಂತ ಬ್ಯುಸಿ ಆಗಿದ್ರಿಂದ ಹೆಂಡತಿ ಮತ್ತು ಮಕ್ಕಳ ಕಡೆ ತಲೆಯನ್ನೇ ಕೆಡಿಸ್ಕೊಳ್ಳದೆ ಈ ವಿಷಯದ ಬಗ್ಗೆನೆ ಗಂಡ ಹೆಂಡತಿ ಮಧ್ಯ ದಿನ ಗಲಾಟೆಯಾಗಿತ್ತು. ಆದ್ರೆ ಪ್ರಕಾಶ್ ರೈ ಇದರ ಬಗ್ಗೆ ಯೋಚಿಸದೆ ದುಡ್ಡು ಮಾಡಬೇಕು ಅಂತ ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರಿಂದ ಇಡೀ ಸೌತ್ ಇಂಡಿಯಾದಲ್ಲಿ ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಆಗಿ ಬದಲಾದ್ರು. ಆ ರೀತಿ ಬ್ಯುಸಿ ಆಗಿದ್ರಿಂದ ಪ್ರಕಾಶ್ ರೈಗೆ ಆಟಿಟ್ಯೂಡ್ ಬಂತು. ಇನ್ನು ಈ ಸಂದರ್ಭದಲ್ಲಿ 2004ರಲ್ಲಿ ಇವರ 5 ವರ್ಷದ ಮಗ ಸಿದ್ದುಗೆ ಗಾಳಿಪಟ ಆರಿಸಲು ಹೋಗಿ ಮೇಲಿನ ಬಿದ್ದು ಗಾಯ ಆಗಿತ್ತು. ಇದರಿಂದ ಲಲಿತಾ ಕುಮಾರಿ ಮಗನನ್ನ ಇಮಿಡಿಯೇಟ್ ಆಗಿ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋದ್ರು. ಇನ್ನು ಈ ವಿಷಯನ ಪ್ರಕಾಶ್ ರಾಜ್ಗೆ ತಿಳಿಸಿದಾಗ ನಿನಗೆ ದುಡ್ಡು ಬೇಕಾದ್ರೆ ಕೊಡ್ತೀನಿ, ಆದ್ರೆ ನಾನು ಶೂಟಿಂಗ್ ಬಿಟ್ಟು ಬರಕ್ಕಾಗಲ್ಲ ಅಂತ ಹೇಳಿದ್ರಿಂದ ಲಲಿತಾ ಕುಮಾರಿ ಅವರೇ ಹಾಸ್ಪಿಟಲ್ ನಲ್ಲಿ ಇದ್ದು ಮಗನ್ನ ನೋಡ್ಕೊಂಡ್ರು. ಏನೂ ಪ್ರಯೋಜನ ಆಗದೆ ಸಿದ್ದು ಸತ್ತೋದ. ಆಗಿನಿಂದ ನನ್ನ ಮಗ ಹಾಸ್ಪಿಟಲ್ ನಲ್ಲಿ ಇದ್ರು ನೀವು ಬರ್ಲಿಲ್ಲ ಅಂತ ಪ್ರಕಾಶ್ ರೈ ಹೆಂಡತಿ ಗಲಾಟೆ ಮಾಡಿದ್ರೆ ಮಗ ನಿನ್ನಿಂದ ಸತ್ತೋದ ಅಂತ ಪ್ರಕಾಶ್ ರೈ ಗಲಾಟೆ ಮಾಡಲು ಆರಂಭಿಸಿದ್ರು. ಈ ರೀತಿ ದಿನೇ ದಿನೇ ಪ್ರಕಾಶ್ ರೈಗೆ ಲಲಿತಾ ಕುಮಾರಿ ನಡುವೆ ಗಲಾಟೆಯಾಗಿ ದೂರ ಜಾಸ್ತಿಯಾಗಿತ್ತು. ಆ ಟೈಮಲ್ಲೇ ಫೋನಿ ವರ್ಮಾ ಎಂಬ ಡ್ಯಾನ್ಸರ್ ಒಬ್ಬಳ ಪರಿಚಯ ಪ್ರಕಾಶ್ ರೈಗಾಗಿತ್ತು. ಜೊತೆಗೆ ಈತನ ಮೇಲೆ ದಿನೇ ದಿನೇ ಚಿತ್ರರಂಗದಲ್ಲಿ ನೆಗೆಟಿವಿಟಿ ಜಾಸ್ತಿಯಾಗಿ 2006ರಲ್ಲಿ ಒಂದು ತೆಲುಗು ಸಿನಿಮಾಗೆ ಅಡ್ವಾನ್ಸ್ ತೆಗೆದುಕೊಂಡು ಶೂಟಿಂಗ್ಗೆ ಬರದೇ ಇದ್ದುದರಿಂದ ಜೊತೆಗೆ ಅಡ್ವಾನ್ಸ್ನು ವಾಪಸ್ ಕೊಡದೇ ಇದ್ರಿಂದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಇಬ್ರು ಪ್ರೊಡ್ಯೂಸರ್ ಕೌನ್ಸಿಲ್ ನಲ್ಲಿ ಪ್ರಕಾಶ್ ರಾಜ್ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಆದ್ರೆ ಪ್ರಕಾಶ್ ರಾಜ್ ಎದುರಲಿಲ್ಲ. ಈ ರೀತಿ ಇರಬೇಕಾದ್ರೆ ಇದೇ ರೀತಿ ದುಡ್ಡಿನ ವಿಷಯಕ್ಕೆ ಪವನ್ ಕಲ್ಯಾಣ್ ಅಭಿನಯದ ಜಲ್ಸಾ ಸಿನಿಮಾ ಶೂಟಿಂಗ್ ಸಮಯದಲ್ಲೂ ಮೊದಲು ಒಪ್ಪಿಕೊಂಡದಕ್ಕಿಂತ ಜಾಸ್ತಿ ದುಡ್ಡು ಕೇಳಿ ಗಲಾಟೆಯಾಗಿ ಪ್ರಕಾಶ್ ರೈನ ತೆಲುಗು ಸಿನಿಮಾ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿದ್ರು. ಆದ್ರೆ ಪ್ರಕಾಶ್ ರಾಜ್ ಇದರ ಬಗ್ಗೆ ತಲೆಯನ್ನೇ ಕೆಡಿಸ್ಕೊಳ್ದೆ ಕನ್ನಡ ಮತ್ತು ತಮಿಳು ಸಿನಿಮಾಗಳಲ್ಲಿ ಬ್ಯುಸಿ ಆದ್ರು. ಇನ್ನು ತೆಲುಗಿನಲ್ಲೂ ಸರಿಯಾದ ವಿಲನ್ಸ್ ಇಲ್ಲದೆ ಮತ್ತೆ ಪ್ರಕಾಶ್ ರೈನ ಬೇಡ್ಕೊಂಡು ತೆಲುಗು ಇಂಡಸ್ಟ್ರಿಗೆ ವಾಪಸ್ ಕರೆದುಕೊಂಡು ಬಂದ್ರು. ಇದರಿಂದ ಅಹಂಕಾರ ಇನ್ನೂ ಜಾಸ್ತಿಯಾಗಿ ಮನ ಬಂದಂತೆ ವರ್ತಿಸುತ್ತಾ ಮತ್ತೆ ಮಹೇಶ್ ಬಾಬು ಅವರ ಆಗಡು ಸಿನಿಮಾ ಟೈಮಲ್ಲೂ ಗಲಾಟೆ ಮಾಡಿಕೊಂಡು ಮತ್ತೆ ಇವ್ರ ಮೇಲೆ ಬ್ಯಾನ್ ವಿಧಿಸಿ ಇದೇ ರೀತಿ ಇದುವರೆಗೆ 6 ಸಾರಿ ತೆಲುಗು ಇಂಡಸ್ಟ್ರಿಯಿಂದ ಇವರನ್ನ ಬ್ಯಾನ್ ಮಾಡಿ ಮತ್ತೆ ಆ ಬ್ಯಾನ್ ಅನ್ನ ತೆಗೆದಾಕಿದ್ದಾರೆ. ಇನ್ನು ಸ್ಟಾರ್ ಹೀರೋ ಸಿನಿಮಾಗಳಲ್ಲಿ ಈ ರೀತಿ ಮಾಡಿದ್ರೆ ಹೊಸ ಹೀರೋ ಸಿನಿಮಾ ಆದ್ರೆ ದೇವರೇ ಗತಿ. ಇನ್ನಿದ್ರಿಂದ ಅವಕಾಶ ಕಡಿಮೆಯಾಗಿ ಅಭಿಯುಂ ನಾನುಂ ಎಂಬ ಸಿನಿಮಾನ ಪ್ರೊಡ್ಯೂಸ್ ಮಾಡುವ ಸಮಯದಲ್ಲಿ ಇವನಿಗೆ ಪೋನಿ ವರ್ಮಾ ಎಂಬ ಕೊರಿಯೋಗ್ರಾಫರ್ ಜೊತೆ ಒಳ್ಳೆ ಸ್ನೇಹವಾಗಿ
ಅದು ಸಂಬಂಧವಾಗಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಜೀವನ ನಡೆಸಲು ಆರಂಭಿಸಿ ಮಗ ಸತ್ತು ಹೋಗಲು ನನ್ನ ಹೆಂಡತಿನೇ ಕಾರಣ ಅಂತ ಅವಳ ಮೇಲೆ ತಪ್ಪಾಕಿ ಆಗಿನಿಂದ ಪೋನಿ ವರ್ಮನ ಜೊತೆ ಇರಲಾರಂಭಿಸಿದ್ರು. ಇನ್ನು ಹೆಂಡತಿ ಮನೆಯಿಂದ ಫೋನ್ ಮಾಡಿದ್ರೆ ದುಡ್ಡು ಬೇಕಾದ್ರೆ ಹೇಳು ಕಳಿಸ್ತೀನಿ, ಆದ್ರೆ ನಾನು ಮಾತ್ರ ಬರಲ್ಲ ಅಂತ ಫೋನ್ನ ಇಡ್ತಿದ್ರು. ಇನ್ನು ಈ ಪೋನಿ ವರ್ಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳ ನಿಜವಾದ ಹೆಸರು ರಶ್ಮಿ ವರ್ಮಾ. ಈಕೆ 1977ರಲ್ಲಿ ಮಹಾರಾಷ್ಟ್ರದಲ್ಲಿ ಜನಿಸಿದ್ಲು. ಇನ್ನೀಕೆಗೂ ಚಿಕ್ಕ ವಯಸ್ಸಿನಿಂದ ಡ್ಯಾನ್ಸ್ ಮೇಲೆ ಬಹಳನೇ ಇಂಟ್ರೆಸ್ಟ್ ಇತ್ತು. ಆದರೆ ಇವಳ ತಂದೆ ತಾಯಿ ಇದಕ್ಕೆ ಸಪೋರ್ಟ್ ಮಾಡದೆ ಇವಳಿಗೆ ಮದುವೆ ಮಾಡಿದ್ರು. ಆದರೆ ಮದುವೆ ಆಗಿ ಮನೆಯಲ್ಲಿರೋದು ಇಷ್ಟ ಇಲ್ಲದೆ ಇವಳು ಮತ್ತೆ ಡ್ಯಾನ್ಸ್ ಕೊರಿಯೋಗ್ರಫಿ ಅಂತ ಗಮನ ಹರಿಸಿದ್ರಿಂದ ಗಂಡ ಹೆಂಡತಿ ಮಧ್ಯ ಮತ್ತೆ ಜಗಳ ಆಗಿ ಮದುವೆ ಆದ ಕೆಲವೇ ದಿನಕ್ಕೆ ಗಂಡನಿಗೆ ಡೈವರ್ಸ್ ಕೊಟ್ಟು ಪೂರ್ತಿಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಚಾನ್ಸ್ಗಾಗಿ ಪೋನಿ ವರ್ಮಾ ಟ್ರೈ ಮಾಡಲು ಆರಂಭಿಸಿದ್ಲು. ಆ ರೀತಿ ಮೊದಲಿಗೆ ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಲಯಾಳಂ ಡೈರೆಕ್ಟರ್ ಪ್ರಿಯದರ್ಶನ್ ಮತ್ತು ಕ್ಯಾಮ್ರಾಮನ್ ಎಸ್ ಕುಮಾರ್ ಜೊತೆ ಇದ್ದ ಗೆಳೆತನದಿಂದ ಎ ತೆರಗರ್ ಎ ಮೇರಾಗರ್ ಎಂಬ ಸಿನಿಮಾಗೆ ಕೊರಿಯೋಗ್ರಾಫರ್ ಆಗಿ, ಆನಂತರ ಹಂಗಾಮ, ಭೂಲ್ ಭುಲಯ್ಯ, ಡರ್ಟಿ ಪಿಕ್ಚರ್ ಅಂತ 30 ಸಿನಿಮಾಗೆ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡುತ್ತಾ ಈ ರೀತಿ ಇದ್ದಾಗಲೇ 2007ರಲ್ಲಿ ಇವಳಿಗೆ ಅಭಿಯುಂ ನಾನುಂ ಎಂಬ ಸಿನಿಮಾದಲ್ಲಿ ಪ್ರಕಾಶ್ ರಾಜ್ ಜೊತೆ ಕೆಲಸ ಮಾಡುವ ಚಾನ್ಸ್ ಸಿಕ್ಕಿ ಆತನಿಗೆ ಅದಾಗಲೇ 3 ಮಕ್ಕಳಿದ್ರು. ಅವನಿಗತ್ರ ಆಗಿ ನಿನ್ನ ಹೆಂಡತಿಗೆ ಡೈವರ್ಸ್ ಕೊಡು ಅಂತ ಫೋರ್ಸ್ ಮಾಡಿದ್ರಿಂದ ಪ್ರಕಾಶ್ ರೈ ಲಲಿತಾ ಕುಮಾರ್ಗೆ ಇದರ ಬಗ್ಗೆ ಕೇಳಿದಾಗ ಆಕೆ ಒಪ್ಪಲಿಲ್ಲ. ಆದರೆ ಹಠ ಬಿಡದ ಪ್ರಕಾಶ್ ರೈ ಸೀಕ್ರೆಟ್ ಆಗಿ ಪೋನಿ ವರ್ಮನ್ನ ಮದುವೆ ಆದರು. ಇದರಿಂದ ಏನೂ ಮಾಡಲಾಗದೆ ಲಲಿತಾ ಕುಮಾರಿ 2009ರಲ್ಲಿ ಪ್ರಕಾಶ್ ರೈಗೆ ಡೈವರ್ಸ್ ಕೊಟ್ಟರು. ಇದಾದ ನಂತರ 2010ರಲ್ಲಿ ಅಫಿಷಿಯಲ್ ಆಗಿ ಪ್ರಕಾಶ್ ರೈ ಪೋನಿ ವರ್ಮನ್ನ ಮದುವೆಯಾಗಿ ಶಾಕ್ ಕೊಟ್ಟರು. ಇದಾದ ನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ 2015ರಲ್ಲಿ ವೇದಾಂತ್ ಎಂಬ ಗಂಡು ಮಗ ಹುಡ್ತ. ಇನ್ನು ಇದರ ಬಗ್ಗೆ ಮಾತನಾಡುತ್ತಾ ಪ್ರಕಾಶ್ ರೈ, ನನ್ನ ಮಗ ಸಿದ್ದು 2005ರಲ್ಲಿ ಸತ್ತ ನಂತರ ಡಿಪ್ರೆಷನ್ಗೆ ನಾನು ಹೋಗಿದ್ದೆ ಅಂತ, ಆದರೆ ಯಾವಾಗ ನನಗೆ ವೇದ ಅಂದ್ಬಿಟ್ಟು ಎಲ್ಲ ಸರಿ ಹೋಯ್ತು ಅಂತೇಳಿ ಗಂಡು ಮಕ್ಕಳಿಗೆ ಇಷ್ಟೊಂದು ಪ್ರಾಧಾನ್ಯತೆ ಕೊಡುವುದನ್ನು ನೋಡಿದ್ರೆ ನಿಜಕ್ಕೂ ಎಂಥವ್ರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಹೊರಗಡೆ ಸಮಾಜದಲ್ಲಿ ಸಮಾನತೆ ಇರಬೇಕು ಅಂತೇಳಿ ಎಲೆಕ್ಷನ್ಗೆ ನಿಂತು ನನ್ನ ಗೆಲ್ಲಿಸಿ ನಿಮಗೆ ಸಮಾನತೆಯನ್ನು ತಂದುಕೊಡ್ತೀನಿ ಅಂತ ಪ್ರಚಾರ ಮಾಡಿ ಮೈಕ್ ಮುಂದೆ ನಿಂತು ಕಿರ್ಚುವ ಪ್ರಕಾಶ್ ರೈ ಮನೆಯಲ್ಲಿ ಬೇರೆದ್ದೇ ಸ್ವಭಾವ. ಕೊನೆಯಲ್ಲಿ ಎಲೆಕ್ಷನ್ ಅಲ್ಲೂ ಸೋತ್ರು, ಅದು ಬೇರೆ ವಿಷಯ. ಆದರೆ ಮನೆಯಲ್ಲಿ ಗಂಡು ಮಗು ಮತ್ತು ಹೆಣ್ಣು ಮಗು ಅಂತ ತಾರತಮ್ಯ ಮಾಡೋದನ್ನು ನೋಡಿದ್ರೆ ಎಂಥವ್ರಿಗಾದ್ರೂ ಮುಜುಗರ ಆಗುತ್ತೆ. ಅದಕ್ಕೆ ಹೇಳೋದು, ನಾನು ಹೇಳೋದೇ ಬೇರೆ, ನಾನು ಮಾಡೋದೇ ಬೇರೆ, ಟೋಟಲ್ ಆಗಿ ನನ್ನ ಸ್ಟೈಲೇ ಬೇರೆ ಅಂತ. ಇನ್ನು ಇಂತಹ ಪ್ರಕಾಶ್ ರೈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.